ಇದು ನೊಂದವರ ಧ್ವನಿ. ನಮಸ್ಕಾರ, ಗುಡ್ ಮಾರ್ನಿಂಗ್. ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಸಸ್ಪೆನ್ಸ್ ಇನ್ನೂ ಕೂಡ ಮುಂದುವರೆದಿದೆ. ಸದ್ಯ ಇವತ್ತು ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಸುವ ಬಗ್ಗೆ ಮೌಖಿಕ ಮಾಹಿತಿ ನೀಡಲಾಗಿದೆ. ಆದರೆ ಈವರೆಗೆ ಯಾವುದೇ ಲಿಖಿತ ಆದೇಶ ಲೋಕಭವನಕ್ಕೆ ತಲುಪಿಲ್ಲ. ಇದೇ ಕಾರಣಕ್ಕೆ ಅಧಿಕಾರಿಗಳು ಅಂತಿಮ ಸಿದ್ಧತೆಗೆ ಕೈ ಹಾಕಿಲ್ಲ. ಅಧಿಕೃತ ಪತ್ರ ಬಂದ ನಂತರವೇ ವೇದಿಕೆ, ಭದ್ರತೆ, ಪ್ರೋಟೋಕಾಲ್ ಸೇರಿದಂತೆ ಎಲ್ಲ ವ್ಯವಸ್ಥೆ ಆರಂಭಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದು ವೇಳೆ ಇವತ್ತು ಕೂಡ ಸಚಿವ ಸಂಪುಟ ವಿಸ್ತರಣೆ ನಡೆಯದೇ ಹೋದರೆ ಬುಧವಾರಕ್ಕೆ ಮತ್ತೆ ಮುಂದೂಡುವ ಸಾಧ್ಯತೆ ಹೆಚ್ಚಾಗಿದ್ದು, ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲೂ ಕೂಡ ತೀವ್ರ ಗೊಂದಲ ಮನೆ ಮಾಡಿದೆ. ಇನ್ನು ದೆಹಲಿ ಮಟ್ಟದಲ್ಲೂ ಇನ್ನು ಕಸರತ್ತು ಮುಗಿದಿಲ್ಲ. ಕೊನೆಯ ಕ್ಷಣದಲ್ಲಿ ಕೆಲವು ಅಚ್ಚರಿಯ ಹೆಸರುಗಳು ಪಟ್ಟಿಗೆ ಸೇರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಈ ಮಧ್ಯೆ ಹೈಕಮಾಂಡ್ನಿಂದ ಸಿಎಂ ಡಿಕೆ ಶಿವಕುಮಾರ್ಗೆ ಕರೆ ಬಂದಿದೆ. ಇಂದು ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ ಎಐಸಿಸಿ ನಾಯಕರ ಜೊತೆ, ಅಂತಿಮ ಸುತ್ತಿನ ಸಭೆ. ಆ ಚರ್ಚೆಯಲ್ಲಿ ಯಾರನ್ನ ಸೇರಿಸ್ಕೋಬೇಕು ಅನ್ನುವಂತಹ ಹೆಸರುಗಳು ಕೂಡ ಬರ್ತವೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಪಟ್ಟಿ ರವಾನಿಸುವುದಾಗಿ ಮಾಹಿತಿ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ವೀಕ್ಷಕರೇ, ಸಚಿವ ಸಂಪುಟ ವಿಸ್ತರಣೆ ಆಗಲೇಬೇಕು, ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಇವತ್ತು ಎಐಸಿಸಿ ಅಂತಿಮ ಪಟ್ಟಿಯನ್ನು ಕೊಟ್ಟರೆ ಇವತ್ತು ಸಂಜೆ 4 ಗಂಟೆ ಅಷ್ಟೊತ್ತಿಗೆ ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅಕಸ್ಮಾತ್ ಮಿಸ್ ಆಯಿತು, ಮತ್ತೆ ಏನೋ ಗೊಂದಲ ಆಯಿತು, ಯಾರೋ ಸಚಿವ ಪಟ್ಟಿ ಅಥವಾ ಸಚಿವ ಸ್ಥಾನಕ್ಕೆ ಒಳಗಡೆ ತಗೋಬೇಕು, ಅವರ ಹೆಸರು ಭಾಳ ಕೇಳಿ ಬರ್ತಾ ಇದೆ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಹಂಗೇನಾದರೂ ಆಯಿತು ಅಂತ ಹೇಳಿದ್ರೆ, ಸೊ ಇವತ್ತು ಕೂಡ ಆಗೋದು ಡೌಟ್ ಇದೆ. ಡೈರೆಕ್ಟ್ ಬುಧವಾರಕ್ಕೆ ಶಿಫ್ಟ್ ಮಾಡ್ತಾರೆ ಸಾಧ್ಯತೆ ಇದೆ. ಆ ಬುಧವಾರಕ್ಕೆ ಪ್ರಮಾಣ ವಚನ ಆಗುವ ಸಾಧ್ಯತೆಗಳಿದ್ದಾವೆ. ಇವಾಗ ಹೈಕಮಾಂಡ್ ನೋಡಿ, ರಾಜ್ಯ ನಾಯಕರು ಪಟ್ಟಿಗಳನ್ನು ತಗೊಂಡು ಕಳೆದ 15-20 ದಿವಸ ಆಗ್ತಾ ಬಂತು. ದೆಹಲಿಗೆ ಹೋಗೋದು, ವಾಪಸ್ ಬರೋದು, ದೆಹಲಿಗೆ ಹೋಗೋದು, ವಾಪಸ್ ಬರೋದು, ದೆಹಲಿಯಲ್ಲೇ ಠಿಕಾಣಿ ಓಡೋದು. ಹೈಕಮಾಂಡ್ ಮಾತ್ರ ಇವ್ರ ಕೈಗೆ ಸಿಗ್ತಾ ಇರಲಿಲ್ಲ. ಏನೋ ಒಂದು ಕಾರಣಕ್ಕೆ ನೀಟ ಪರೀಕ್ಷಾ ಕ್ರಮದಲ್ಲಿ ಬ್ಯುಸಿ ಆಗಿತ್ತು ಹೈಕಮಾಂಡು. ಅಧಿವೇಶನ ಇತ್ತು, ಅಧಿವೇಶನದಲ್ಲಿ ಫುಲ್ ರಾಹುಲ್ ಗಾಂಧಿ ಬ್ಯುಸಿ ಇದ್ದರು, ಆಡಳಿತ ಪಕ್ಷದ ವಿರುದ್ಧ ಹರಿಹಾಯ್ತಾ ಇದ್ರು ಅವರು. ಸೊ ಆ ಕಾರಣಕ್ಕೆ ಅವರು ಫುಲ್ ಬ್ಯುಸಿ ಇದ್ದರು. ರಾಹುಲ್ ಗಾಂಧಿ ಅವರು ಇಲ್ಲದೇ ಅಂತಿಮವಾಗಿ ಪಟ್ಟಿಯನ್ನು ಅಂತಿಮಗೊಳಿಸೋದಕ್ಕೆ ಬರೋದಿಲ್ಲ. ಆ ಕಾರಣಕ್ಕೆ ಅವರ ಭೇಟಿಗಾಗಿ ಅಥವಾ ಅವರ ಜೊತೆ ಸಭೆಗಾಗಿ ಕಾಯಲೇಬೇಕು. ಸೊ ಆ ಕಾರಣಕ್ಕೆ ಕಾದು ಸುಸ್ತಾಗಿದ್ರು ದೆಹಲಿಯಲ್ಲಿ ರಾಜ್ಯದ ನಾಯಕರು ಕಳೆದ 1 ವಾರದಿಂದ ಅನ್ಕೊಳ್ಳಿ. ದೆಹಲಿ ನಾಯಕರು ಅಷ್ಟೇ, ಸಚಿವಾಕಾಂಕ್ಷಿಗಳು ಅಷ್ಟೇ ದೆಹಲಿಯಲ್ಲೇ ಬೇಡಿಬಿಟ್ಟಿದ್ರು. ರಾಜ್ಯದಲ್ಲಿ ನೀರಿನ ಸಮಸ್ಯೆ ಅಥವಾ ಕಾವೇರಿ ಸಮಸ್ಯೆ ಅಷ್ಟು ರೀತಿಯಲ್ಲಿದ್ದರೂ ಕೂಡ ಅವರು ದೆಹಲಿಯಲ್ಲೇ ಇದ್ದರು. ಸೊ ಅದಾದ ಮೇಲೆ ಹೈಕಮಾಂಡ್ಗೆ ಪಟ್ಟಿಯನ್ನು ಕೊಟ್ಟರು, 1 ಗಂಟೆ ಟೈಮ್ ಏನೋ ಕೊಟ್ಟರು ರಾಹುಲ್ ಗಾಂಧಿ ಅವರು. ಅದಾದ ಮೇಲೆ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ, ನೋಡಿ ನೀವು ರಾಜ್ಯಕ್ಕೆ ಹೋಗಿರಿ, ನಾವೇ ಕಳಿಸ್ತೀವಿ, ಅಂತಿಮವಾಗಿ ಒಂದು ಪಟ್ಟಿಯನ್ನು ಫೈನಲ್ ಮಾಡಿ ಕಳಿಸ್ತೀವಿ. ನಿಮ್ಮ ಪಟ್ಟಿಯಲ್ಲಿ ಇನ್ನೂ ಕೂಡ ಗೊಂದಲ ಇದೆ. ನಮಗೂ ಕೂಡ ಒಂದು ಮಾಹಿತಿ ಬಂದಿದೆ, ರಾಜ್ಯದಲ್ಲಿ ಯಾವ ಶಾಸಕರು ಆ್ಯಕ್ಟಿವ್ ಆಗಿದ್ದಾರೆ, ಯಾರ ಕೈಯಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟರೆ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ, ಪಕ್ಷಕ್ಕೆ ಒಳ್ಳೆಯ ಹೆಸರು ತರ್ತಾರೆ, ಮತ್ತು ಯಾರು ಯುವಕರಿದ್ದಾರೆ, ಸಣ್ಣ ವಯಸ್ಸಿನವರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರೂ ಕೂಡ, ಸಣ್ಣ ವಯಸ್ಸು ಮೀನ್ಸ್ 40 ವರ್ಷದ ಅಬೋ ಇರೋರು ಯಾರ್ಯಾರಿದ್ದಾರೆ, ಸೊ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡುವ ನಿರ್ಧಾರ ಕೂಡ ಈ ಸರಿ ಆಗಿದೆ. ಸೊ ಅವರ ಒಂದು ಪಟ್ಟಿ ನಮ್ಮ ಹತ್ರ ಬಂದಿದೆ, ನಾವು ಪರಿಶೀಲನೆ ಮಾಡ್ತೀವಿ. ಅದಾದ ನಂತರ ರಾಜ್ಯಕ್ಕೊಂದು ನಿಮಗೆ ಪಟ್ಟಿ ಕಳಿಸ್ತೀವಿ, ನೀವು ಬೇಕಾದರೆ ಸೋಮವಾರದಷ್ಟೊತ್ತಿಗೆ ಅಂದರೆ ಇವತ್ತಿಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ರು. ಸೊ ರಾಜ್ಯದಲ್ಲಿ ಎಲ್ಲ ಸಿದ್ಧತೆಗಳು ಆಗಿದ್ದಾವೆ. ಸೊ ಆ ಕಾರಣಕ್ಕೆ ಇವತ್ತು ಇನ್ನೊಂದು ಸುತ್ತಿನ ಸಭೆ ಆದರೂ ಆಗುತ್ತೆ, ಇಲ್ಲದೇ ಇದ್ರೂ ಇಲ್ಲ, ಹೇಳೋಕ್ಕೆ ಬರೋದಿಲ್ಲ. ಸೊ ಇಲ್ಲ ಅಂದರೆ ಡೈರೆಕ್ಟಾಗಿ ಹೈಕಮಾಂಡ್ ಒಂದು ಅಂತಿಮ ಪಟ್ಟಿಯನ್ನು ಫೈನಲ್ ಮಾಡಿರೋ ಪಟ್ಟಿಯನ್ನು ಕೊಡುತ್ತೆ. ಆ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆಗಳಿದ್ದಾವೆ.